ಡ್ಯೂಡ್ ಇದು ಕೀರ್ತೀಶ್ವರನ್ ಅವರು ಡೈರೆಕ್ಟ್ ಮಾಡಿ ಪ್ರದೀಪ್ ರಂಗನಾಥನ್ ಹಾಗೆ ಮಮಿತಾ ಬೈಜು ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಸಿನಿಮಾ. ಇನ್ನು ನಾನಂತೂ ಈ ಸಿನಿಮಾ ನೋಡೋಕ್ಕೆ ಮೇನ್ ರೀಸನ್ ಏನಂದರೆ ಅಂಥದ್ದೇನಿಲ್ಲ ಗುರು, ನಾನು ಸಿನಿಮಾದ ಟ್ರೈಲರ್ ಕೂಡ ನೋಡಿರಲಿಲ್ಲ. ಆದರೆ ಓನ್ಲಿ ಫಾರ್ ಪ್ರದೀಪ್ ರಂಗನಾಥನ್ ಹಾಗೆ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ಗೋಸ್ಕರ ಸಿನಿಮಾ ನೋಡಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದರೆ ಇಲ್ಲಿ ಅಗಾನ್ ಮತ್ತು ಕುರಾನ್ ಇಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದಿರ್ತಾರೆ. ಆ್ಯಂಡ್ ಈಗಲೂ ಕೂಡ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಹೀಗಿರುವಾಗ ಇವರು ಮಾಡೋ ಒಂದು ತಪ್ಪಿನಿಂದ ಇವರ ಲೈಫ್ನಲ್ಲಿ ಒಂದು ಆಗ್ಬಾರ್ದು ಘಟನೆ ಆಗಿಬಿಡುತ್ತೆ. ಅಂಥದ್ದು ಇವರ ಲೈಫ್ನಲ್ಲಿ ಆಗಿದ್ದಾದರೂ ಏನು ಆ್ಯಂಡ್ ಅದರಿಂದ ಇವರಿಬ್ಬರು ಹೊರಗೆ ಬರ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದ ಪಾಸಿಟಿವ್ ಕಡೆ ಬರೋದಾದರೆ ಇದರ ಒನ್ ಲೈನ್ ಸ್ಟೋರಿ ಏನಿದೆಯಲ್ಲ, ಹಳೇದಾಗಿದ್ರೂ ಕೂಡ ಅದನ್ನು ಕನ್ವೆ ಮಾಡೋಕ್ಕೆ ಅವರು ಆಯ್ಕೆ ಮಾಡಿದ ರೂಟ್ ಏನಿದೆಯಲ್ಲ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಅದನ್ನು ಅವರು ತುಂಬ ಎಫೆಕ್ಟಿವ್ ಆಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ದರಿಂದ ಸಿನಿಮಾ ನೋಡ್ತಿರುವಾಗ ಸಿನಿಮಾದ ಕತೆ ಒಂಥರ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಇನ್ನು ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಕೆಲವೊಂದು ಸೀನ್ಸ್ಗಳು ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಹೀರೋ ಇಂಟ್ರೊಡಕ್ಷನ್ ಸೀನ್ ಹಾಗೆ ಪಾಸ್ಪೋರ್ಟ್ ಇಲ್ಲ ಅಂದಿದ್ದು ತುಂಬ ಚೆನ್ನಾಗಿತ್ತು. ಹಾಗೆ ಇಂಟರ್ವಲ್ ಬ್ಲಾಕ್ ಸೀನ್ ಕೂಡ ತುಂಬ ಎಫೆಕ್ಟಿವ್ ಆಗಿತ್ತು ಅಂತೀನಿ. ಈ ಸೀನ್ಸ್ಗಳೇ ನೋಡಿ ಸಿನಿಮಾದಲ್ಲಿ ತುಂಬ ಎಂಟರ್ಟೈನಿಂಗ್ ಅನಿಸೋದು. ನಾನಂತೂ ಈ ಸೀನ್ಸ್ ಬಂದಾಗಲ್ಲ ಫುಲ್ ಎಂಜಾಯ್ ಮಾಡಿದೆ ಗುರುವೆ. ಇನ್ನು ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಎಲ್ಲ ಸೀನ್ಸ್ಗಳು ಹಾಗೆ ಕಾಮಿಡಿ ಸೀನ್ಸ್ಗಳು ತುಂಬ ಸಖತ್ತಾಗಿತ್ತು, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಲ್ಲ ಸೀನ್ಸ್ಗಳು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಹಾಗೆ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕಾಮಿಡಿ ಸೀನ್ಸ್ಗಳು ತುಂಬ ಸಖತ್ತಾಗಿದ್ವು. ಕೆಲವೊಂದು ಕಡೆ ಬರೋ ಕಾಮಿಡಿ ಸೀನ್ಸ್ಗಳನ್ನ ನೋಡಿ ನಕ್ಕಿ ನಕ್ಕಿ ಸಾಕಾಗೋಗುತ್ತೆ ಗುರು. ಅಷ್ಟು ಆ ಕಾಮಿಡಿ ಸೀನ್ಸ್ಗಳನ್ನು ಪ್ರಾಪರಾಗಿ ಬರ್ಕೊಂಡು ಅಷ್ಟೇ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಾಮಿಡಿ ಸೀನ್ಸ್ಗಳು ಕೂಡ ಪ್ರಾಪರಾಗಿ ವರ್ಕ್ ಆಯಿತು ಕೂಡ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಎಮೋಷನ್ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹಾಗೆ ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳು ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ಕಮ್ಮಿ ಇರಲಿಲ್ಲ ಅಂತೀನಿ. ಯಾಕಂದರೆ ಸಿನಿಮಾದಲ್ಲಿ ಒಂದರ ನಂತರ ಇನ್ನೊಂದು ಬರ್ತಾನೆ ಇರ್ತವೆ ಗುರು ಟ್ವಿಸ್ಟ್ಗಳು. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಚಿಂದಿ ಅಂತೀನಿ. ಅದರಲ್ಲೂ ಒರು ಬ್ಲಡ್ ಸಾಂಗ್ ಅಂತೂ ತುಂಬ ಚೆನ್ನಾಗಿತ್ತು, ನಾನಂತೂ ತುಂಬ ಎಂಜಾಯ್ ಮಾಡಿದೆ ಗುರುವೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದೇ ಟ್ಯೂನ್ ಆಗಿದ್ದರೂ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇನೂ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಪ್ರದೀಪ್ ರಂಗನಾಥನ್ ಅವರು ಸಿನಿಮಾದ ಬ್ಯಾಕ್ ಬೋನ್ ಅನ್ಬೋದು. ಏನು ಮನುಷ್ಯ ಗುರು ಇವರು, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಚಿಂದಿ ಅಂತೀನಿ. ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ. ಇನ್ನು ಮಮಿತಾ ಬೈಜು ಇವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಕ್ಯೂಟ್ ಆಗಿತ್ತು. ಕೆಲವೊಂದು ಸೀನ್ಸ್ಗಳಲ್ಲಿ ಇವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದ ರಿಮೈನಿಂಗ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೆಗೆಟಿವ್ಸ್, ಇದರ ಫಸ್ಟ್ ಹಾಫ್ ತುಂಬ ಚೆನ್ನಾಗಿತ್ತು, ಆದರೆ ಇದರ ಸೆಕೆಂಡ್ ಹಾಫ್ ಅದೇ ಹಳೆ ರೊಟೀನ್ ಸ್ಟೋರಿ. ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಎಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಅನಿಸೋ ಸೀನ್ಸ್ಗಳು ಕಾಣಿಸೋದೇ ಇಲ್ಲ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಬರೋ ಎಲ್ಲ ಸೀನ್ಸ್ಗಳು ಕೂಡ ಸ್ವಲ್ಪ ಡ್ರ್ಯಾಗ್ ಫೀಲ್ ಕೊಡುತ್ತೆ. ಹಾಗೆ ಅಲ್ಲಿ ಬರೋ ಎಮೋಷನ್ ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಿಲ್ಲ ಅಂತೀನಿ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ನ ಇನ್ನೂ ಡಿಫ್ರೆಂಟಾಗಿ ಬರ್ಕೋಬಹುದಾಗಿತ್ತು. ಆ್ಯಂಡ್ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ ಸಿನಿಮಾದಲ್ಲಿ ಇದ್ದವು ಅಂತೀನಿ. ಅಂದರೆ ಈಗಿರೋ ಕ್ಲೈಮ್ಯಾಕ್ಸ್ ಏನು ಚೆನ್ನಾಗಿಲ್ಲ ಅಂತ ಅಲ್ಲ, ಓಕೆ ಪರವಾಗಿಲ್ಲ. ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ. ಅದರಲ್ಲೂ ನೀವೇನಾದರೂ ಒಂದೊಳ್ಳೆ ಕಾಮಿಡಿ ಹಾಗೆ ಲವ್ ಸ್ಟೋರಿ ಇರೋ ಸಿನಿಮಾನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ತುಂಬ ಎಂಟರ್ಟೈನ್ ಮಾಡುತ್ತೆ. ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.